ಇದ್ರ ರೀಸನ್ಗೆ ಜಗಳ ಆಗತ್ತೆ ನೋಡಿ ಹೆಂಗ್ ಕಾಣಕತ್ತಾ ಇರ್ತೋ. ಡ್ರೀಮ್ ಕಾರ್ ಯಾವ್ದಂತ ಕೇಳೋಣ, ಯಾವ್ದು ನನ್. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಕ್ಲಾಸ್ ಮುಗಿಸ್ಕೊಂಡು ಇಲ್ಲೇಕೆ ಮನೆಗೆ ಹೋಗ್ತಾ. ಸೊ ಇವತ್ತು ಹೋಟ್ಲು ಓಪನ್ ಮಾಡ್ಬೇಕು ಹೋಗಿ. ಗ್ಯಾಸ್ ಬೇರೆ ಇಲ್ಲ, ನನಗೆ ನಿನ್ನೆಯಿಂದ ಹುಷಾರು ಇಲ್ಲ ಗೈಸ್, ಒಂಥರ ಆಗಿಬಿಟ್ಟಿದೆ. ಸೊ ಬನ್ನಿ ಇಲ್ಲಿಂದ ಪಟ್ಟ ನನಗೆ ಫಸ್ಟು ಮನೆ ಹತ್ರ ಹೋಟ್ಲಿಗೆ ಹೋಗಿ ಹೋಟ್ಲು ಓಪನ್ ಮಾಡಬೇಕು. ನೋಡಿದ್ರೆ ಗ್ಯಾಸ್ ಬಂದತ್ತೋ ಇಲ್ಲೋ ಗೊತ್ತಿಲ್ಲ, ನಿನ್ನೆ ಸಿಕ್ಕಿಲ್ಲ ಗೈಸ್. ನಾವು ಗ್ಯಾಸ್ ಸಿಗ್ಲಿಕ್ಕೆ ಹೋಟ್ಲೇ ಓಪನ್ ಮಾಡಿಲ್ಲ. ಸೊ ಈಗ ಹೋಗಿ ಅಮ್ಮನ ಮಾತಾಡಿಸಿ ಬನ್ನಿ, ಅಲ್ಲಿಂದ ಹೋಟ್ಲೆಲ್ಲ ಓಪನ್ ಮಾಡೋಣ. ಲೆಟ್ಸ್ ಗೋ ಗಾಯ್ಸ್. ಅಲ್ಲಿಂದ ಬಂದು ಬಟ್ಟೆ ಒಣಗಾಕೋವಿದ್ದು, ಇನ್ನು ಅಮ್ಮ ಎದ್ದಿಲ್ಲ, ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಸೊ ಒಂದು ಕೆಲಸ ಇತ್ತು, ಬಟ್ಟೆ ಒಣಗಾಕೋದು. ಅದಕ್ಕೆ ಬಟ್ಟೆ ತಗೊಂಡು ಮೇಲೆ ಬಂದಿದ್ದೀನಿ. ನಿನ್ನೆ ಒಂದು ಅರ್ಧ ಹಾಕಿದ್ದೆ ಗೈಸ್. ಸೊ ಇವನ್ನೆಲ್ಲ ತಕ್ಕೊಂಡು ಇವನ್ನ ಹಾಕಿ ಮತ್ತೆ ಕೆಳಗೆ ಹೋಗ್ಬೇಕು. ಸೊ ಇನ್ನು ಗ್ಯಾಸಿಂದು ಏನು ಬರ್ತಾಯಿಲ್ಲ ಗೈಸ್ ಸುದ್ದಿ. ಒಬ್ಬರು ಹೇಳಿದ್ರು ಇಷ್ಟು ಬೆಳಗ್ಗೆ ಕೊಡ್ತೀವಿ ಅಂತ. ಇನ್ನು ಅವ್ರದ್ದು ಫೋನ್ ಮಾಡಿ ಕೇಳಬೇಕು. ಅವ್ರು ಕೊಟ್ಟ ಕೂಡಲೇ ಗ್ಯಾಸ್ ತಗೊಂಡೋಗಿ ಹೋಟ್ಲನ್ನ ಓಪನ್ ಮಾಡೋದು. ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕು ಗೈಸ್. ಸೊ ಬನ್ನಿ ಈಗ ಬಟ್ಟೆ ಒಣಗಾಕಿ ಆಮೇಲೆ ಅಮ್ಮ ಇದ್ಮೇಲೆ ಮತ್ತೆ ಸಣ್ಣ ಇನ್ನು ಯಾರು ಇದ್ದಿಲ್ಲ ಗೈಸ್. ಗ್ಯಾಸ್ ಬಂತಂತೆ, ಸೊ ಅದಕ್ಕೆ ಇಳಿಸ್ಕೊಳಕ್ಕೆ ಹೋಟ್ಲ ಹತ್ರ ಹೋಗ್ತಿದ್ದೀನಿ. ಸೊ ಬನ್ನಿ ಗ್ಯಾಸ್ ಇಳಿಸ್ಕೊಂಡು ಹೋಟ್ಲು ಓಪನ್ ಮಾಡಬೇಕೀಗ. ಬನ್ನಿ ಹೋಗೋಣ ಗೈಸ್. ಸಿಲಿಂಡ್ರ್ ಇಳಿಸ್ಕೊಂಡಿದ್ದೀನಿ. ಈಗ ಪಟ ಪಟ ಎಲ್ಲ ಹೋಟ್ಲು ಓಪನ್ ಮಾಡಿ ಸ್ವಲ್ಪ ಕೆಲಸ ಇದೆ. ಅನ್ನ ಮಾಡಬೇಕು, ಬೇಯಿಸಿದ ಮೊಟ್ಟೆ ಎಲ್ಲ ಬೇಯಿಸ್ಬೇಕು, ಇದ್ದಿದ್ದೆಲ್ಲ. ಸೊ ಅಮ್ಮ ಬರೋರಿಗೆ ವೆಯ್ಟ್ ಮಾಡೋಣ. ಸೊ ಅಂತೂ ಇಂತೂ ಸಿಲಿಂಡ್ರ್ ಬಂತು ಗೈಸ್. ನಾನು ಇವತ್ತು ಸಿಗಲ್ಲಾನೇ ಅಂದ್ಕೊಂಡಿದ್ದೆ. ಸೊ ಬನ್ನಿ ಫೈನಲಿ ಬಂದಿದೆ. ಈಗ ಅಂಗಡಿ ಓಪನ್ ಮಾಡಿ ಸಿಗ್ತೀನಿ. ಈ ಕಡೆ ಅನ್ನ, ಈ ಕಡೆ ಬೇಯಿಸಿದ ಮೊಟ್ಟೆ ಇಟ್ಟಿದ್ದೀನಿ. ಸೊ ಇನ್ನೂ ಅಮ್ಮ ಬಂದಿಲ್ಲ. ನಮ್ಮಮ್ಮ ಹೆವಿ ಲೇಟ್ ಗೈಸ್, ಯಾವಾಗಲೂ ಸಿಕ್ಕಾಪಟ್ಟೆ ಲೇಟಾಗಿ ಬರ್ತಾರೆ. ಸೊ ಬನ್ನಿ ಬರೋ ತನಕ ವೇಟ್ ಮಾಡಿ. ಏನೋ ಪ್ಲ್ಯಾನ್ ಮಾಡ್ತಿದ್ದೀನಿ ಗೈಸ್, ಅದು ಸಕ್ಸಸ್ ಆದರೆ ಈ ವ್ಲಾಗ್ ಮಸ್ತ್ ಇರುತ್ತೆ. ಬನ್ನಿ ನೋಡ್ರಿ ಗೈಸ್, ಗಗನಣ್ಣ ಶೇವಿಂಗ್ ಮಾಡಿ ಹೆಂಗ್ ಕಾಣಕತ್ತಾ ಇರ್ತೋ. ಚೆನ್ನಾಗಿಲ್ಲ ಮತ್ ಅಷ್ಟೇ ನೋಡೋರಿಗೆಲ್ಲ ಅಸಹ್ಯನೇ ಅನ್ಸೋದು, ಹೋಗ್ತಾರೆ ಅನ್ಸುತ್ತದು. ಅಸಹ್ಯ ಆಗೈತಿ. ಹೆಂಗ್ ಕಾಣಕತ್ತಿ ಗೊತ್ತಾ, ಯಾರೋ ಕಾಂತಿ ಪಿಂಚಿ ಎಲ್ಲ. ಗೈಸ್ ಭಾಳ ಹೊತ್ತಾದ್ಮೇಲೆ ನಮ್ಮಮ್ಮ ಬಂದವ್ರೆ. 3 ದಿವಸದಿಂದ ನಾನು ನಮ್ಮಮ್ಮ ಕರೆಕ್ಟಾಗಿ ಮಾತಾಡಿಲ್ಲ ಗೈಸ್. ನಾನು ಹೋಟ್ಲಾಗೆ ಇಲ್ಲ, ಯಾಕಂದ್ರೆ ಅದೊಂದು ಬ್ಲಾಗ್ ಐತೆ, ಮಾತಾಡ್ದಂಗೆ ಮಾತಾಡೋದು. ಆ ಬ್ಲಾಗಿಂದ ತುಂಬ ಹರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ನಮ್ಮಮ್ಮನ ಜೊತೆ ಮಾತಾಡಿಲ್ಲ. ಇವತ್ತಿಂದ ಸರಿ ಹೋಗಿದ್ದೀವಿ. ನಾವು ಹಂಗೆ ಗೈಸ್ ಒಂದು ವಾರಕ್ಕೊಂದು 2 ಸಲ ಕಿತ್ತಾಡ್ತಿರ್ತೀವಿ. ಬನ್ನಿ ಗೈಸ್, ಇನ್ನು ಬರೋಬ್ಬರಿ ಕೆಲಸ ಅದಾವೆ. ಈರುಳ್ಳಿ ಸ್ಟಾರ್ಟ್ ಆಯ್ತು ಗೈಸ್ ಇವ್ರದ್ದು. ಎಲ್ಲಿಗೆ ಹೋದ್ರು ಬೇರೆ, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು, ಅಲ್ಲಿಗೆ ಬಾ, ಇಲ್ಲಿಗೆ ಬಾ. ಈಗ ರೇಷನಿಗೆ ಹೋಗಿ ಬಂದೆ. ಇದು 200 ಕೊಳಿತು. 100 ರೂಪಾಯಿ ಇತ್ತು. ಇನ್ನು 100 ರೂಪಾಯಿ ಈರುಳ್ಳಿ ಕೊಡು. ಈರುಳ್ಳಿ ಕೊಡ್ತಿದ್ದೆ ಈಗ ಈರುಳ್ಳಿಗೆ ಹೋಗ್ಬೇಕಂತ. ಹಂಗ ಒಂದ್ 2000 ಫೋನ್ ಪೇ ಮಾಡಿ ಹೋಗಿ ಈರುಳ್ಳಿ ತಗೊಂಡು ಬರೋಣ ಗೈಸ್. ಗಾಡಿ ಇಸ್ಕೊಂಡು ಈಗ ಈರುಳ್ಳಿಗೆ ಹೋಗ್ತಿದ್ದೀನಿ. ಬರ್ಲಾ ಕುಡಿಯಕ್ಕೆ ಇರ್ತಾರೆ. ಬರೀ ಗೈಸ್ ಬರ್ರಿ ಕೆಲಸ ಹೇಳ್ತಾರೆ. ನಾನು ಇವತ್ತು ರೆಗ್ಯುಲರ್ ವ್ಲಾಗ್ ಮಾಡ್ತಿದ್ದೀನಿ ನೋಡಿ, ಎಷ್ಟು ಕೆಲಸ ಹೇಳ್ತಾರೆ ಅಂತ. ಕೆಲಸ ಅಲ್ಲ, ನಾನು ಹೋಟ್ಲ್ ಕೆಲಸ ಮಾಡಿದ್ಮೇಲೆ ಹೋಟ್ಲ್ ಗೈಸ್ ಇದ್ರ ರೀಸನ್ಗೆ ಜಗಳ ಆಗತ್ತೆ. ಇದೇ ರೀಸನ್ಗೆ ಜಗಳ ತರ್ತೀನಿ ಅಂದ್ರೆ ತರ್ತೀನಿ ಅಷ್ಟೇ. ಹಂಗೆ ನೀನ್ ಅದನ್ನ ತಿರ್ಗಾ ಮುರ್ಗಾ ಒತ್ತಿ ಹೇಳ್ತಾರೆ ಗೈಸ್. ನನಗೆ ಅದು ಇರಿಟೇಷನ್ ಆಗ್ತಿರ್ತದೆ. ಈರುಳ್ಳಿ ತಗೊಂಬರಲ್ಲ. ಸರಿ ಸಾಕು ಗೈಸ್. ಮಾರ್ಕೆಟಿಗೆ ಬಂದು ಈರುಳ್ಳಿ ತಗೊಂಡು ಹೋಗ್ತಾ ಇದ್ದೀನಿ. ಬಿಟ್ಟು ಕುಡಿತಿದ್ದಾರೆ ನಮ್ಮಮ್ಮವರು. ನನಗಿಲ್ಲ ಬಿಟ್ಟು ಕುಡಿತಾರ ಗೈಸ್. ಇವರಿಗೆ ಒಟ್ಟು ನೋವು. ಇದೇನು ನೋಡಿ ನೋಡಿ ಗೈಸ್, ಇಲ್ಲಿ ನೀರು ಬೀಳ್ತಾ ಇದೆ. ಇಲ್ಲೇ ಗೋಧಿ ಇಟ್ಟಿರ್ತಾರೆ, ಅಷ್ಟು ಗೊತ್ತಾಗಲ್ವಾ. ಬನ್ನಿ ಗೈಸ್ ಟೀ ಕುಡಿಯೋಣ. ಗಾಯ್ಸ್ ಗೋಧಿ ಹಿಟ್ಟನ್ನ ಅರ್ಧ ಬರ್ಧ ಇಜ್ಜಿಕ್ಕಿ ನಮಗೆ ನನಗೆ ಇಜ್ಜಕ್ಕೆ ಆಗಲ್ಲ. ಇದ್ರ ಕಾಲಾಗೆ ಜಗಳ ಗೈಸ್. ಅವತ್ತು ಹೋಗಿ ಬ್ಲಾಗ್ ನೋಡಿ ಗೈಸ್, ಆ ಬ್ಲಾಗ್ನ ನೋಡ್ಕೊಂಬನ್ನಿ. ಇದ್ರ ಕಾಲಾಗೆ ಜಗಳ. ಇವತ್ತು ನಾನು ಮಾಡಲ್ಲ ಇದನ್ನ ಅಷ್ಟೇ ಗೈಸ್, ನಾನು ಮಾಡಲ್ಲ. ಇದು ನನ್ನ ಕೈಲಿ ಆಗಲ್ಲ ಗೈಸ್. ಆಗ್ಲಿಲ್ಲದ ನಾನು ಮಾಡೋಕ್ಕಾಗಲ್ಲ. ಬನ್ನಿ ಗೈಸ್, ಈಗ ನಮ್ಮಮ್ಮ ತಿಂಡಿ ಮಾಡ್ತಾರೆ. ಇವತ್ತು ಏನು ತಿಂಡಿಮ್ಮ? ತಿಂಡಿ ಏನ್ ಮಾಡಕ್ಕೂ ಗೊತ್ತಾಗ್ತಿಲ್ಲ ಅಂತೆ. ಸೊ ಬನ್ನಿ ತಿಂಡಿ ಅದೇ. ನಾನು ಮನೆಗೆ ಹೋಗಿ ಇನ್ನು ಬಟ್ಟೆ ಇದಾವೆ ಗೈಸ್, ಇನ್ನು ಅರ್ಧ ಬಟ್ಟೆ ಒಣಗ ಹಾಕಿ ವಾಪಸ್ ಬಂದು ತಿಂಡಿ ತಿಂದು ಸೊ ಏನಾಗುತ್ತೆ ಎಲ್ಲ ನೋಡುವ ಗೈಸ್. ನಮ್ಮಮ್ಮಗೆ ನನ್ನ ಡ್ರೀಮ್ ಕಾರ್ ಯಾವ್ದು ಅಂತ ಕೇಳೋಣ. ಯಾವ್ದು ನನ್ನ ಡ್ರೀಮ್ ಕಾರ್ ಯಾವ್ದು? ಥಾರ್ ಗೊತ್ತೈತಲ್ಲ ಗೈಸ್.
ಈ ಬ್ಲಾಗಲ್ಲಿ ಹೇಳಿನಲ್ಲ, ಇದು ಥಾರ್ ಅನ್ನೋದನ್ನ, ಇದು ಒಂದಲ್ಲ ಒಂದು ದಿವಸ ಇದನ್ನ ಸಕ್ಸಸ್ ಮಾಡಿ ಬ್ಲಾಗ್ನ ಅವತ್ತು ಅಪ್ಲೋಡ್ ಮಾಡ್ತೀನಿ ಗೈಸ್. ನನ್ನ ಡ್ರೀಮ್ ಕಾರ್ ಥಾರ್, ಆ ಡ್ರೀಮ್ ಯಾವತ್ತು ಕಂಪ್ಲೀಟ್ ಆಗುತ್ತೆ. ಸೊ ಈ ಜರ್ನಿಯಲ್ಲಿ ಅಂತ ಕಾಯ್ತಿದ್ದೀನಿ. ನಮ್ಮ ಅಮ್ಮಗೆ ಇದ್ರ ಮೇಲೆ ಒಂಚೂರು ಏನು ನಂಬಿಕೆ ಇಲ್ಲ. ಏನಂದ್ರೆ ಅವ್ರದ್ದು ಮೈಂಡ್ ಸೆಟ್ ಏನಂದ್ರೆ ಇದಾಗಲ್ಲ, ಆ ಥರನೇ ಇದ್ದಾರೆ. ಸೊ ಇಟ್ಸ್ ಓಕೆ ಗೈಸ್, ನಾನು ಇದನ್ನ ಪ್ರೂವ್ ಮಾಡಿ ತೋರಿಸಿ ಆಮೇಲೆ ನಮ್ಮ ಅಮ್ಮನ ಜೊತೆಗೆ ವ್ಲಾಗ್ ನಮ್ಮ ಅಮ್ಮನ ಜೊತೆಗೆ ಅಂದ್ರೆ ಅವಾಗ ಮಾಡಲ್ಲ, ಈಗ ಇರ್ತೀನಿ. ಅವ್ರಿಗೆ ಈಗ ಸದ್ಯಕ್ಕೆ ಇದಿಲ್ಲ, ಟ್ರಸ್ಟ್ ಇಲ್ಲ ಅಲ್ಲಮ್ಮ, ಹೌದಾ? ಚೆಂಡೆತ್ತು ಹೌದಿಲ್ಲ? ಓಕೆ ಬನ್ನಿ ಗೈಸ್, ಈಗ ನಾನು ಮನೆಗೆ ಹೋಗಿ ಬಟ್ಟೆ ಒಣಗಾಕಿ ಪಟ ಪಟ ಮತ್ತೆ ವಾಪಸ್ ಬಂದು ತಿಂಡಿ ತಿಂದು ಮತ್ತೆ ಚಪಾತಿ ಗಿಪಾತಿ ಎಲ್ಲ ಇದೆ ಮಾಡುವ ಕೆಲಸಗಳು. ಬನ್ನಿ ಗೈಸ್, ಬನ್ನಿ ಗಾಯ್ಸ್, ಬನ್ನಿ ಗಾಯ್ಸ್. ಗೈಸ್ ನಮ್ಮಮ್ಮ ಚಪಾತಿ ಎಲ್ಲ ಮಾಡಿದ್ದಾರೆ, ಸೊ ತಿಂಡಿ ಮಾಡಿದ್ದಾರೆ. ನಾನು ಮನೆಗೆ ಹೋಗಿ ಈಗ ಬಂದಿದ್ದೀನಿ ಗೈಸ್. ಸೊ ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಆಮೇಲೆ ಅದೇ ಕೆಲಸ ಇದಿದೆ. ಸೊ ಇವತ್ತಿನ ಬ್ಲಾಗ್ನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ. ಇವತ್ತು ಒಂದು ಸ್ವಲ್ಪ ರೆಗ್ಯುಲರ್ ಬ್ಲಾಗ್ ಆಗಿತ್ತು, ನಾರ್ಮಲ್ ಡೇ. ನನ್ನ ಡೈಲಿ ಬ್ಲಾಗ್ ಮಾಡಿ ಭಾಳ ದಿವಸ ಆಗಿತ್ತು, ಸೊ ಅದಕ್ಕೆ ನಾರ್ಮಲ್ ಬ್ಲಾಗ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಬಾಯ್ ಗೈಸ್, ಟೇಕ್ ಕೇರ್. ಅಮ್ಮ ಬಾಯ್ ಹೇಳ್ಬಿಡು. ಬಾಯ್. ಬಾಯ್ 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 ಗೈಸ್.